ಈ ಬೇರೆ ರಾಜ್ಯದಿಂದ ಬಂದಿರುವಂಥವ್ರು ಉಪಟಳ ಮಾತ್ರ ವಿಪರೀತ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಇದರ ಹಾವಳಿ ತಡೆಯೋಕ್ಕಾಗ್ತಿಲ್ಲ. ಕಾರಣ ನಮ್ಮಲ್ಲಿ ಭಾಷಾಭಿಮಾನ ಸ್ವಲ್ಪ ಕಡಿಮೆ. ತಮಿಳುನಾಡಲ್ಲೋದ್ರೆ ತಮಿಳು ಹೇಗಿರುತ್ತೆ, ಆಂಧ್ರದಲ್ಲೋದ್ರೆ ಆಂಧ್ರದಲ್ಲಿ ತೆಲುಗು ಹೇಗಿರುತ್ತೆ, ಕೇರಳಕ್ಕೆ ಹೋದ್ರೆ ಕೇರಳ ಭಾಷೆ ಬಗ್ಗೆ ಹೇಗಿರುತ್ತೆ, ನಮ್ಮಲ್ಲಿಲ್ಲ. ಕನ್ನಡ ಮಾತಾಡು ಅಂದಿದ್ದಕ್ಕೆ ಮಹಿಳೆ ನಿಂದನೆ ಮಾಡಿದಾಳಂತೆ. ವರ್ತೂರಿನ ಮಧುರನಗರದಲ್ಲಿ ನಡೆದಿರುವಂತ ಘಟನೆ ಇದು. ಸಲೂನ್ನಲ್ಲಿ ಕನ್ನಡ ಮಾತನಾಡಿದ ಯುವಕನಿಗೆ ನಿಂದಿಸಿದ್ದಾಳಂತೆ. ಹಿಂದಿ ಮಾತಾಡು ಅಂತ ಮಹಿಳೆ ಆವಾಜ್ ಹಾಕಿದ್ದಾಳೆ. ಅದೇ ಶಿಕ್ಷೆ. 24 ಗಂಟೆ ಇಲ್ಲ 48 ಗಂಟೆ ಪೂರ್ತಿ ಕನ್ನಡ ಭಾಷೆಯ ಭಾಷಣವನ್ನು ಕೇಳಿಸ್ತಾ ಇರಬೇಕು. ಏನೇನಿದೆ ಎಲ್ಲವನ್ನೂ ಹಾಕಿ ಕೇಳಿಸ್ತಾ ಇರಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೊತ್ತೇನು ಅಂತ ನಾಳೆ ತೋರಿಸ್ತೀವಿ. हिंदी इंडिया में रहता है, हिंदी बोल. हिंदी इंडिया में रहता है, हिंदी बोल. हिंदी इंडिया में रहता है, हिंदी बोल. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಮಾತಾಡು ಮಾತಾಡೋ ಮಾತಾಡೋ ಹಾ, ಕನ್ನಡ ಮಾತಾಡು ಮೊದ್ಲು. ಮಾತಾಡು ಹಿಂದಿ ನಾಯಿಗಳ. ಹಿಂದಿ ಡಾಗ್, ನಿಂಗ್ ನಾಳೆ ತೋರಿಸ್ತೀನಿ ಏನು ಅಂತ. ಕನ್ನಡದವ್ರು ಗೊತ್ತೇನು ಅಂತ ತೋರಿಸ್ತೀನಿ. ಇನ್ನು ಏನೋ ಬೆಟ್ ಮಾಡ್ಬಾರ್ದು. ಏನಕ್ಕೆ ಮಾಡ್ಬಾರ್ದು ವಿಡಿಯೋ ಏನಕ್ಕೆ ಮಾಡ್ಬಾರ್ದು? ನೀನಿಲ್ಲ ಅನ್ನ ತಿಂತಿದ್ದಾಳೆ, ಏನಕ್ಕೆ ವಿಡಿಯೋ ಮಾಡ್ಬಾರ್ದು? ವರ್ತೂರ್ ಮಧುರ ನಗರದಲ್ಲಿ ನಾನಿವಾಗ ಟ್ರಿಮ್ ಮಾಡ್ಸೋಣ ಅಂತ ಹೋಗಿದೆ. ಅಲ್ಲಿ ಇಬ್ರಾಳು ಹಿಂದಿಯವರೇ ಇದ್ರು. ನಾನೇನೋ ಹೇಳಿದ್ರೆ ಅವರು ಕಟಿಂಗ್ ಮಾಡೋರ್ ಪಾಪ ಏನು ಮಾತಾಡಿಲ್ಲ. ಇರೋದು ಹೇಳ್ಬೇಕು, ನಾನು ಸುಮ್ನೆ ಅವ್ರ ಮೇಲೆ ಅಪವಾದ ಹೊರ್ಸೋದಲ್ಲ. ಕಟಿಂಗ್ ನನಗೆ ಟ್ರಿಮ್ ಮಾಡ್ತಿದ್ರಲ್ಲ, ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಅವ್ರು ಅದಕ್ಕೆ ನಾನು ಕನ್ನಡ ಬರೋರ್ನ ಯಾರನ್ನಾದ್ರು ಕರೀರಿ ಅಂತ ನಾನು ಕರೆದಿದ್ಕೆ ಅಲ್ಲೊಬ್ರು ಲೇಡೀಸ್ ಕೂತಿದ್ರು. ಅವರು ಹಿಂದಿಯವರೇ, ಬೇರೆ ಕಡೆಯಿಂದ ಬಂದಿಲ್ಲಿ ಕೆಲಸ ಮಾಡ್ತವ್ರೆ. ಬಂದು ಏಕಾಏಕಿಯಾಗಿ ನಾನು ವಿಡಿಯೋ ಮಾಡ್ತಿದ್ ನನ್ನ ಫೋನ್ ಎಲ್ಲ ಕಿತ್ಕೊಂಡು ಕೆಳಗಡೆ ನನ್ನ ಫೋನ್ ಡಿಸ್ಪ್ಲೇ ಎಲ್ಲ ಹೊಡೆದೋಗೈತೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು ಬಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಬಂದವರು ಕನ್ನಡವನ್ನು ಕಲ್ತ್ಕೊಂಡು ವಾಪಸ್ ಬರಬೇಕು. ಕೇರಳಕ್ಕೆ ಹೋದರೆ ಕೇರಳ ಬಿಟ್ಟರೆ ಇನ್ನೇನು ಮಾತನಾಡೋದಿಲ್ಲ. ಅಲ್ಲಿ ತಮಿಳುನಾಡಿಗೆ ಹೋದರೆ ತಮಿಳು ಭಾಷೆ ಇರುತ್ತೆ, ಆಂಧ್ರದಲ್ಲಿ ತೆಲುಗು. ಕಾರಣ ಅವ್ರು ಬೇರೆ ಯಾವುದು ಅವ್ರಿಗೆ ಬಂದರೂ ಮಾತನಾಡೋದಿಲ್ಲ. ಅವ್ರು ಬಂದರೂ ಮಾತನಾಡೋದಿಲ್ಲ, ಅದರಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. ಅದೇ ಪಾಠ ಇಲ್ಲೂ ಹಾಗೆ ಆಗಬೇಕು. ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಕನ್ನಡದಲ್ಲೇ ಹೇಳಬೇಕು. ಕೇಳೋದಿದ್ರೆ ಕೇಳಿಸ್ಕೋ, ಬಿಡೋದಿದ್ರೆ ಬಿಟ್ಕೋ, ಹೋಗ್ತಾ ಇರೋನ್ಬೇಕು. ಹಂಗಾಗಿಲ್ಲ ಪರಿಸ್ಥಿತಿಗಳು. ಈ ಅಮ್ಮಗೆ 24 ಗಂಟೆ 48 ಗಂಟೆ ಕನ್ನಡದ ಭಾಷೆಗಳನ್ನು ಕೇಳಿಸ್ಬೇಕು, ಒಂದು ರೂಮಲ್ಲಿ ಹಾಕ್ಬಿಟ್ಟು. ಅದೇ ಶಿಕ್ಷೆ, ಬೆಸ್ಟ್ ಅದು.